ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಾನು ಸಹ ಚೆನ್ನಾಗಿರೋದ್ರ ಜೊತೆಗೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಗೊತ್ತಿದೆ ಎಲ್ರಿಗೂ, ಮಕ್ಳಿಗೆ ಎಕ್ಸಾಮ್ ಇರೋ ಕಾರಣ ಬ್ಯುಸಿ ಇದ್ದೇ ಇರ್ತೀವಿ ಆಲ್ಮೋಸ್ಟ್ ಎಲ್ಲರೂ. ಸೊ ನಾನಂತೂ ತುಂಬ ಬ್ಯುಸಿ ಇದ್ದೀನಿ. ಏನೇ ಅಂದರೆ ನನ್ನ ದೊಡ್ಡ ಮಗನಿಗಂತೂ ಎಕ್ಸಾಮ್ ಮುಗೀತು, ಚಿಕ್ಕವನಿಗಿದೆ ಲಾಸ್ಟ್ ನಾಳೆ ಒಂದು ಡ್ರಾಯಿಂಗ್ ಎಕ್ಸಾಮ್ ಇದೆ. ಅದನ್ನು ಮುಗೀತು ಅಂದರೆ ನಾನಂತೂ ಫುಲ್ಲು ಫ್ರೀ ಅನ್ನೋದಕ್ಕೂ ಆಗಲ್ಲ. ನೆಕ್ಸ್ಟ್ ಆಯುಧ ಪೂಜೆ ಬರ್ತಿರೋದ್ರಿಂದ ಅದ್ರ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋಕ್ಕಿರುತ್ತೆ. ಅದ್ರ ಜೊತೆಗೆ ಸೊ ನಾನು ಒಂದು ಏನು ವಿಷಯವಾಗಿ ಇವಾಗ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಮೀಶೋಯಿಂದ ಒಂದು ಸ್ಯಾರಿ ತೊಗೊಂಡಿದ್ದೆ. ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯಾವ ಸ್ಯಾರಿ ಏನು ಅಂತ. ಮೇ ಬಿ ನಿಮಗೆ ಆ ಒಂದು ಸ್ಯಾರಿ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಆ ಒಂದು ಸ್ಯಾರಿನ ನಾನು ಹಬ್ಬಕ್ಕೆ ಉಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ಟಿಚ್ ಮಾಡಿಸ್ಬೇಕಲ್ವ ಬ್ಲೌಸು. ಸೊ ಹಾಗಾಗಿ ಹೊರಗಡೆ ಏನು ಕೊಡ್ತಾ ಇಲ್ಲ, ನಾನೇ ಸ್ಟಿಚ್ ಮಾಡೋಣ ಅಂತೇಳಿ ಅಂದ್ಕೊಳ್ತಿದ್ದೀನಿ. ಆ ಒಂದು ಏನು ಬ್ಲೌಸ್ ಹೊಲಿತೀನೋ ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಸ್ಯಾರಿ ರೆಡಿ ಸ್ಯಾರಿ ಥರ ಐನಿಂಗ್ ಮಾಡಿ ಫೋಲ್ಡ್ ಮಾಡಿ ಎತ್ತಿಟ್ರೆ ಒಬ್ರು ಸಹಾಯ ಇಲ್ಲದೆ ನಾವೇ ವೇರ್ ಮಾಡ್ಕೊಬೋದು. ಆ ಥರ ಒಂದು ಐನಿಂಗ್ ಯಾವ ರೀತಿ ಮಾಡಿ ಫೋಲ್ಡ್ ಮಾಡಿ ಎತ್ತಿಟ್ಕೊಬೋದು, ಟ್ರಾವೆಲಿಂಗ್ಗೆ ಆಗಿರ್ಬೋದು, ಫಂಕ್ಷನ್ಗಳು ಅರ್ಜೆಂಟ್ ಅಂತ ಇದು ಮಾಡ್ತಿರ್ತಾರೆ, ಆ ಥರ ಫಂಕ್ಷನ್ಗಳಿಗೆ ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಕ್ವಿಕ್ಕಾಗಿ ರೆಡಿ ಆಗ್ಬೋದು. ಸೊ ಆ ಒಂದು ಯಾವ ರೀತಿ ಸ್ಯಾರಿ ಫೋಲ್ಡಿಂಗ್ ಮಾಡಿ ಎತ್ತಿಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಆ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸೊ ಹಾಗಾದರೆ ಈ ಒಂದು ವಿಡಿಯೋ ಸ್ವಲ್ಪ ಆದರೆ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ಓಕೆನಾ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಷ್ಟು ಹೇಳ್ತಾ ಹಾಗಾದರೆ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಏನು ಅಂತ ನೋಡ್ಕೊಂಡು ಬರೋಣ. ಅದ್ರ ಜೊತೆಗೆ ಸ್ಯಾರಿ ಯಾವ ರೀತಿ ಐನಿಂಗ್ ಮಾಡಿ ಫೋಲ್ಡ್ ಮಾಡಿ ಎತ್ತಿಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಸರಿ ಬನ್ನಿ ಹಾಗಾದರೆ ನೋಡೋಣ. ಸೊ ಮೊದಲಿಗೆ ಫ್ರೆಂಡ್ಸ್ ಏನಂದರೆ, ನಾನು ಫಸ್ಟೇ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಳತೆ ಪ್ರಕಾರ. ಸೊ ಅದಾದಮೇಲೆ ಬ್ಲೌಸ್ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ, ಇವಾಗ ಫಸ್ಟು ಯಾವುದೇ ಒಂದು ಬ್ಲೌಸ್ಗಾಗಲಿ ನೋಡಿಕೊಂಡು ಸ್ಲೀವ್ ಎಷ್ಟು ಲೆಂತ್ ಇಡ್ತೀರಾ ಅದ್ರ ಮೇಲೆ ಕಟ್ ಮಾಡ್ಕೋಬೇಕು. ಹಾಗಾಗಿ ಇವಾಗ ಅದು ಸ್ಲೀವ್ ಎಷ್ಟು ಲೆಂತು 10 ಇಂಚಸ್ ಅಂದರೆ ಲೆಂತಿ ಇದೆ. ಸೊ ಹಾಗಾಗಿ ಸ್ವಲ್ಪ ದಪ್ಪ ಇರೋರಿಗೆ ಫಸ್ಟ್ ಸ್ಲೀವ್ ಕಟ್ ಮಾಡ್ಕೊಬೇಕು. ದಪ್ಪ ಇರೋರಿಗೆ ಅಂತಲ್ಲ, ಫಸ್ಟ್ ಯಾವುದೇ ಒಂದು ಬಾರ್ಡ್ರು ಅಂತ ಏನು ಇರುತ್ತೆ ಆ ಒಂದು ಸ್ಯಾರೀಸ್ಗೆ ನಾವು ಫಸ್ಟ್ ಸ್ಲೀವ್ ಕಟ್ ಮಾಡ್ಕೊಬೇಕು. ಅದಾದಮೇಲೆ ಈ ಥರ ಲೈನಿಂಗ್ ನೋಡಿದ್ರಲ್ವ, ಲೈನಿಂಗ್ ಎಲ್ಲ ಇಟ್ಬಿಟ್ಟು ಅದರ ಕರೆಕ್ಟ್ ಅಳತೆಗೆ ಸ್ವಲ್ಪ ಒಂದು 1/2 ಇಂಚಷ್ಟು ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಎಲ್ಲನೂ ಅಂದರೆ ಅಲ್ಲಲ್ಲಿ ಪಿಂಚ್ ಹೊಡ್ಕೊಬೇಕು ಅಂತಾರೆ, ಅಂದರೆ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ನಮ್ಮ ಇದರಲ್ಲಿ ಈ ಥರ ಅಂದರೆ ಪಿಂಚ್ ಅಂತ ಅಂದ್ಕೊಳ್ತೀವಿ, ಅದು ಕರೆಯೋದು ಏನಂದರೆ ನಾಟ್ ಹೊಡ್ಕೊಳ್ತೀವಿ. ಅದು ಹೊಡ್ಕೊಂಡಾದ್ಮೇಲೆ ಎಲ್ಲ ಈ ಥರ ಬಾಡಿ ಇದು ಎಲ್ಲ ಕಟ್ ಮಾಡಿಕೊಂಡು ಬೆಲ್ ಇದು ಪ್ಯಾಂಟ್ ಪಟ್ಟಿ ಎಲ್ಲ ಯಾವ ಸೈಜ್ ಬೇಕು ಅಂತೆಲ್ಲ ಹೇಳಿ ನೋಡಿ ಈ ಥರ ಕಟ್ ಮಾಡ್ಕೊಬೇಕು. ಕಟ್ ಮಾಡಿದ್ದಾದಮೇಲೆ ನಾನು ಯಾವ ರೀತಿ ಹೊಲಿತೀನಿ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ. ಬಟ್ ಎಲ್ಲ ಪೂರ್ತಿ ಬ್ಲೌಸ್ ಹೊಲಿಯೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಏನಕ್ಕೆ ಅಂತ ಅಂದರೆ, ಆ್ಯಕ್ಚುಲಿ ನಾನು ಕಟ್ ಮಾಡಿದ್ದು ಮಾರ್ನಿಂಗ್ ಆದರೆ ಹೊಲ್ದಿದ್ದು ಈವ್ನಿಂಗು. ಸೊ ಟೈಮ್ ಇಲ್ದಿರೋ ಕಾರಣ ಈವ್ನಿಂಗ್ ಹೊಲಿದೆ. ಅದು ಯಾವ ರೀತಿ ಹೊಲಿತಿದ್ದೀನಿ ನೋಡಿ. ಬಟ್ ತುಂಬ ಓವರ್ ಡಿಸೈನ್ಸ್ ಎಲ್ಲ ನಂಗೆ ಹೊಲಿಯೋಕ್ಕೆ ಗೊತ್ತಿಲ್ಲ. ಬ್ಯಾಕ್ ಡಿಸೈನ್ಸ್ ಸ್ವಲ್ಪ ಗೊತ್ತು. ಸಿಂಪಲ್ ಸ್ಯಾರೀಸ್ ಅದೆಲ್ಲ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ, ಹೊರಗಡೆ ಕೊಡೋಕ್ಕೆ ಹೋಗಲ್ಲ. ಏನಾದರೂ ವರ್ಕ್ ಈ ಥರ ಎಂಬ್ರಾಯ್ಡಿಂಗ್ ವರ್ಕ್ ಆ ಥರ ಏನಾದರೂ ಮಾಡಿಸೋದಿದ್ದರೆ ಮಾತ್ರ ನಾನು ಹೊರಗಡೆ ಕೊಟ್ಕೊಳ್ತೀನಿ. ಅದನ್ನು ಸಹ ಹೊಲ್ಕೋಬೋದು, ಬಟ್ ಬೇಡ, ಏನಾದರೂ ಡಿಸೈನ್ಸ್ ಏನಾದರೂ ಹೇಳಿ ಆ ಥರ ಎಕ್ಸ್ಟ್ರಾ ಡಿಸೈನ್ಸ್ ಎಲ್ಲ ಇಟ್ಟು ಹೊಲಿಸೋದಾದರೆ ಹೊರಗಡೆ ಕೊಟ್ಬಿಟ್ಟು ನಾನು ಹೊಲಿಸ್ತೀನಿ. ಸೊ ನೋಡಿ, ನನ್ನ ಮಗನ ಕೈ ಕೊಟ್ಟರೆ ಯಾವ ರೀತಿ ಎಲ್ಲ ವೀಡಿಯೋ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನೂ ಮಾಡಲ್ಲ ಅಂತ ಹಠ ಮಾಡ್ತಿದ್ದ. ಸೊ ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಅವನ ಹತ್ರ ಈ ವಿಡಿಯೋವನ್ನು ಮಾಡಿಸಿದ್ದು. ಮಾಡು ಚಿನ್ನು, ಸ್ವಲ್ಪ ಆದರೂ ಮಾಡು ಅಟ್ಲೀಸ್ಟ್ ಅಂತ ಹೇಳಿಬಿಟ್ಟು ಲಾಸ್ಟ್ ಫೈನಲ್ ಟಚಲ್ಲಿ ಅಂದರೆ ಸ್ಲೀವ್ ಅಟ್ಯಾಚ್ ಮಾಡ್ತಿದ್ದೀನಿ ಆ ಟೈಮಲ್ಲಿ ಅವನು ವೀಡಿಯೋ ಮಾಡ್ತಿರೋದು. ನೋಡಿ ಯಾವ ರೀತಿ ಶೇಕ್ ಮಾಡಿಕೊಂಡು ಹೆಂಗೆಲ್ಲ ವೀಡಿಯೋ ಮಾಡ್ತಿದ್ದಾನೆ ಅಂದರೆ, ಒಳ್ಳೆ ನಾವು ಯಾರೋ ಚಿಕ್ಕ ಮಕ್ಕಳು ವೀಡಿಯೋ ಮಾಡ್ದಂಗಿದೆ ಅದು. ನೋಡಿ ಫೈನಲ್ ಲುಕ್ ಈ ಥರ ಬರುತ್ತೆ ಫ್ರೆಂಡ್ಸ್, ನಾನು ಸ್ಟಿಚ್ ಮಾಡಿದ ಬ್ಲೌಸು. ಸೊ ನನಗಂತೂ ಸೆಲ್ಫಾಗಿ ಹೊಲ್ಕೊಳ್ಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಯಾರಿಗೆಲ್ಲ
ಅಂದರೆ ಯಾರೆಲ್ಲ ಸೆಲ್ಫ್ ಸ್ಟಿಚಿಂಗ್ ಹೊಲ್ಕೊಂಡಿದ್ದೀರಾ ಅವ್ರ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಫೈನಲ್ ಲುಕ್ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಬ್ಲೌಸ್ನ ಸ್ಟಿಚ್ ಮಾಡಿ ಆಗಿದೆ. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಅಷ್ಟು ಅಂದರೆ ಏನು ಡಿಸೈನ್ ಆಗಿ ವೆರೈಟಿ ಆಗಿ ಹೊಲಿಯೋಕ್ಕೆಲ್ಲ ಗೊತ್ತಿಲ್ಲ. ನಾರ್ಮಲಾಗಿ ಯಾವ ರೀತಿ ಹೊಲಿತಾರೋ ನಾರ್ಮಲ್ ಬ್ಲೌಸಸ್ ಆ ಥರ ಹೊಲ್ಕೊಂಡಿದ್ದೀನಿ. ಹಂಗಾಗಿ ಯಾವ ರೀತಿ ಹೊಲ್ದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ಥರ ಫುಲ್ ಸ್ಲೀವು ಮತ್ತು ಬ್ಯಾಕ್ ಡಿಸೈನ್ ಬಂದು ಜಸ್ಟ್ ಈ ಥರ ಇದು ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಲೇಸ್ ಇಟ್ಟಿದ್ದೀನಿ. ಮತ್ತು ಅದಾದಮೇಲೆ ಈ ಥರ ಒಂದು ಟೈಯಿಂಗ್ ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಬಂದು ಇದು ವರ್ಕ್ ಇರೋದ್ರಿಂದ ನಮಗೆ ಹೆವಿ ವರ್ಕ್ ನೆಸೆಸಿಟಿ ಇಲ್ಲ ಅನ್ನಿಸ್ತು. ರಿಚ್ಚಾಗಿ ಬ್ಲೌಸೇ ಇರೋದ್ರಿಂದ, ಪೀಸ್ ಇರೋದ್ರಿಂದ ನಾನು ಜಸ್ಟ್ ಈ ಥರ ಒಂದು ಲೇಸ್ ತೊಗೊಂಡು ಬಂದು ಈ ಥರ ಅದಕ್ಕೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಹಬ್ಬದ ದಿನ ಉಡ್ಲಿಕ್ಕೆ ಅಂತ ಹೇಳಿ ಈ ಥರ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನೋಡೋಣ, ಅದ್ರ ಜೊತೆಗೆ ಇವಾಗ ಸ್ಯಾರಿ ಟ್ರಿಪ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಓಕೆನಾ, ಬನ್ನಿ ಹಾಗಾದರೆ. ಈ ಲೆಂತ್ ಇಷ್ಟು ಬಿಟ್ಟು
ಫ್ರೆಂಡ್ಸ್, ನಾನು ಯಾವ ರೀತಿ ಸ್ಯಾರಿ ಏನು ಈ ಥರ ಸೆಟ್ ಮಾಡಿ ಒಂದು ಫಂಕ್ಷನ್ಗೆ ಆಗಿರ್ಬೋದು, ಬೇರೆ ಯಾವುದೇ ಒಂದು ಫಂಕ್ಷನ್ಗೆ ಈ ಥರ ನಾವು ಅರೇಂಜ್ ಮಾಡ್ಕೊಂಡು ಬಿಟ್ಟಾಗ ಹೇಗೆ ಅನ್ಸುತ್ತೆ ಅಂತ ಅಂದರೆ ಬೇಗ ಕ್ವಿಕ್ಕಾಗಿ ರೆಡಿ ಆಗ್ಬೋದು. ತುಂಬ ಏನು ಟೈಮ್ ಹಿಡಿಯಲ್ಲ, ಎಂತ ಇಲ್ಲ. ಇನ್ನೇನು ಕೆಳಗಡೆ ನರಿಗೆ ಎಲ್ಲ ಹಿಡಿಯೋದಕ್ಕೆ ಇನ್ನೊಬ್ರು ಸಹಾಯ ಇರಲ್ಲ, ಏನೂ ಇಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ಸೆಲ್ಫ್ ಆಗಿ ನಾವೇನೆ ಸ್ಯಾರಿ ವೇರ್ ಮಾಡ್ಕೋಬೋದು. ಸೊ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಓಕೆನಾ? ಸೊ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.